ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಮಳೆ, ಮಳೆ ಅಬ್ಬರ ತುಂಬಾ ಜೋರಿದೆ. ಬಟ್ಟೆಗಳು ಮಾತ್ರ ಒಣಗ್ತಾನೆ ಇಲ್ಲ. ಬಟ್ಟೆಗಳ್ನ ಒಣಗ್ಸೋದಕ್ಕೆ ಸರ್ಕಸ್ ಮಾಡಬೇಕು. ಪದೇ ಪದೇ ತಗೊಂಡೋಗಿ ಹೊರಗೆ ಹಾಕಬೇಕು, ಮತ್ತೆ ಒಳಗಡೆ ತರಬೇಕು. ಕೆಲವೊಂದು ಸಲ ಮಳೆ ಬರಲ್ವೇನೋ ಅನ್ನೋ ರೀತಿ ಬಿಸಿಲು ಬರುತ್ತೆ. ಬಿಸಿಲು ಬಂತಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಬಟ್ಟೆಗಳೆಲ್ಲ ಒಣಗಾಕಿದ್ರೆ ಮತ್ತೆ ರಪ ಅಂತ ಮಳೆ ಸ್ಟಾರ್ಟ್ ಆಗುತ್ತೆ. ಯಪ್ಪ ಅಂತ ಅಂದ್ಬಿಟ್ಟು ಮತ್ತೆ ತೆಗೆದು ಮತ್ತೆ ಒಳಗಡೆ ತೊಗೊಂಬಂದರೆ ಮತ್ತೆ ಬಿಸಿಲು. ಎಷ್ಟು ಆಟ ಆಡಿಸ್ತಾ ಇದೆ ಇವತ್ತಂದರೆ ನನ್ನ ಮಕ್ಕಳಿಗಿಂತ ಜಾಸ್ತಿನೇ ಆಟ ಆಡಿಸ್ತಾ ಇತ್ತು ಮಳೆ. ಆಮೇಲೆ ಸಿಟ್ಟು ಬಂದರೆ ಬರಲಿ, ಹೋಗ್ಲಿ ಅತ್ಲಾಗೆ ಮಳೆ ಅಂದ್ಬಿಟ್ಟು ಬಟ್ಟೆಗಳೆಲ್ಲ ತೊಗೊಂಬಂದ್ಬಿಟ್ಟು ಈ ಥರ ಹಗ್ಗ ಕಟ್ಟಿರ್ತೀವಿ. ಇದಕ್ಕೆ ಬಟ್ಟೆಗಳು ಹಾಕ್ತಾಯಿದ್ದೀವಿ. ಮಳೆಗಾಲದಲ್ಲಿ ಮಾತ್ರ ಹಗ್ಗ ಮಾತ್ರ ಬಿಚ್ಚೋದಿಲ್ಲ. ಯಾಕಂದರೆ ಇವಾಗ ಬಟ್ಟೆ ಒಣಗೋದೇ ಒಂದು ದೊಡ್ಡ ಸಾಹಸ ನಮಗೆ ಹೆಣ್ಮಕ್ಳಿಗೆ. ಮೊದಲೆಲ್ಲ ನಾವು ಒಂದು ಏಜ್ ಅಂತ ಇರ್ತಾಯಿತ್ತು, ಒಂದು 7th 8th ಇಲ್ಲ ಮದುವೆಗಿಂತ ಮುಂಚೆ ಹಿಂಗಿರ್ತಾಯಿತ್ತು ಅಂದರೆ ಮಳೆ ಬಂದರೆ ಸಾಕು, ಮಳೇಲಿ ನೆನೆಯೋಣ ಅನ್ನೋ ಒಂದು ಖುಷಿ ಇರ್ತಾಯಿತ್ತು. ಬಟ್ ಇವಾಗ ಮದುವೆ ಆದಮೇಲೆ, ಅದರಲ್ಲೂ ಕೂಡ ಮಕ್ಕಳಾದಮೇಲೆ ಮಳೆ ಬಂದರೆ ಯಪ್ಪ ಹೆಂಗಪ್ಪ ಬಟ್ಟೆ ಒಣಗಿಸೋದು, ಒಂದು 2 ತಾಸು 3 ತಾಸು ಬಿಡುವರು ಕೊಡಪ್ಪ ಅನ್ನೋ ಥರ ಆಗುತ್ತೆ. ಆವಾಗಿನಕ್ಕೂ ಇವಾಗಿನಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಮಳೇಲಿ ನೆನಿಬೇಕಂದ್ರೂ ಕೂಡ ನೆನೆಯೋದಕ್ಕಾಗಲ್ಲ. ಅವಾಗ ಮಳೇಲಿ ನೆನಿಬೇಕು ಅಂದರೂ ಕೂಡ ನೆನೆಯೋದಕ್ಕೆ ಮನೇಲಿ ಬಿಡ್ತಾ ಇರಲಿಲ್ಲ. ಏನು ಮಾಡೋದು? ಏನೂ ಮಾಡೋಂಗಿಲ್ಲ. ಕಾಲ ಅನ್ನೋದು ಒಂದೇ ರೀತಿ ಇರೋದಿಲ್ಲ. ಕಾಲ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ, ಹಾಗೆ ನಾವು ಕೂಡ ಚೇಂಜ್ ಆಗ್ತಾನೇ ಇರ್ತೀವಿ. ಇವಾಗ ಬಟ್ಟೆಗಳ್ನೆಲ್ಲ ಒಣಗಾಕ್ತಾ ಇದ್ದೀನಿ. ಇದು ಇನ್ನೂ ಕಡಿಮೆ. ಕೆಲವೊಂದು ಸಲ ಗೋಡೆ ನೋಡ್ತಾ ಇದ್ರಲ್ಲ, ಗೋಡೆ ಮೇಲೆ ಕೂಡ ಟವೆಲಲ್ಲಿ ಹಾಕಿದ್ದೀನಿ. ಅಲ್ಲಿ ಬಟ್ಟೆಗಳು ಕೂಡ ಇರ್ತಾ ಇದ್ವು, ಅಷ್ಟು ಬಟ್ಟೆಗಳು ನಮ್ಮ ಮನೇಲಿ. ಯಾಕಂದರೆ ಮಕ್ಕಳು ಪದೇ ಪದೇ ನೆನೆಸ್ಕೊಂಡು ಬಟ್ಟೆಗಳ್ನೆಲ್ಲ ಬಿಡೋದು ಹಂಗೆಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಬಟ್ಟೆಗಳೆಲ್ಲ ಕೂಡ ಇದ್ದೇ ಇರ್ತವೆ ಜಾಸ್ತಿನೇ. ಇವಾಗ ಎಷ್ಟು ಬಟ್ಟೆಗಳು ಆಗ್ತಾವೆ ಅದೆಲ್ಲ ಹಾಕ್ತಾಯಿದ್ದೀನಿ. ಒಂದು 3 ಇಂದ 4 ಹಗ್ಗ ನಾವು ಕಟ್ಟಿದ್ದೀವಿ. ಹಗ್ಗ ಫುಲ್ ಆಗುತ್ತೆ ನಮ್ಮ ಬಟ್ಟೆಗಳೆಲ್ಲ. ಮಕ್ಕಳು ಬಟ್ಟೆಗಳೇ ಸ್ವಲ್ಪ ಜಾಸ್ತಿನೇ ಇದಾವೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಮಕ್ಕಳು ಬಟ್ಟೆಗಳು ಜಾಸ್ತಿ ಇದ್ದಾವೆ. ಅದಿಷ್ಟು ಇವಾಗ ನೆನೆ ಹಾಕಿದ್ದಲ್ಲ, ಒಣಗ್ಸೋಕ್ಕೆ ಹಾಕಿದ್ದೀನಿ. ಹಾಗೆ ಅಮ್ಮ ಕೂಡ ಬಂದರು. ರಾಗಿ ಕ್ಲೀನ್ ಮಾಡ್ತಾಯಿದ್ರು ಅಮ್ಮ. ಮನೇಲಿ ಇದೇ ರೀತಿ ನಮ್ಮಮ್ಮ ಮಾಡೋದು ರಾಗಿ ಕ್ಲೀನು. ಯಾರು ಅಲ್ಲ, ಕಂಪ್ನಿ ಮೆಸೇಜ್, ಏರ್ಟೆಲ್ ಕಂಪ್ನಿದು, ಯುಕೋ ಬ್ಯಾಂಕಿಂದ ಬಂದಿಲ್ಲ. ಈ ಥರ ಕ್ಲೀನ್ ಮಾಡ್ತಾ ಇರ್ತಾರಲ್ಲ, ನಾವು ಮಿಷಿನಲ್ಲಿ ಹಾಕ್ಸ್ಕೊಂಬರ್ತೀವಿ ಅಂದರೂ ಕೂಡ ಅಮ್ಮ ಕೇಳೋಲ್ಲ. ಮಿಷಿನಲ್ಲಿ ಏನು ಕ್ಲೀನ್ ಆಗುತ್ತೆ, ಕಲ್ಲುಗಳೆಲ್ಲ ಹಾಗೆ ಇರ್ತವೆ, ಸುಮ್ಮನೆ ಇರು ನಾನೆಲ್ಲ ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಅಮ್ಮ ಕ್ಲೀನ್ ಮಾಡ್ತಾರೆ. ಈ ಥರ ಕ್ಲೀನ್ ಮಾಡಿದಾಗ ಅಮ್ಮ ನೋಡಿ ಅದೆಲ್ಲ ಕಲ್ಲುಗಳೆಲ್ಲ ತೆಗಿತಾರೆ. ಕೆಲವೊಂದು ಸಲ ಜಾಸ್ತಿ ಕಲ್ಲು ಮತ್ತು ಮಣ್ಣು ಅವೆಲ್ಲ ಇರ್ತಾವಲ್ಲ, ಅದನ್ನು ಬೇರೆ ಪ್ರೊಸೀಜರ್ ಇರುತ್ತೆ. ನೀರನ್ನ ತುಂಬಿಟ್ಕೊಂಡು ಆ ನೀರೊಳಗಡೆ ಅದನ್ನ ಕಲ್ಲು ಅದೆಲ್ಲ ತೆಗಿತಾರೆ. ಅದು ಒಂದು ಪ್ರೊಸೀಜರು. ಅದನ್ನು ಮತ್ತೆ ಒಣಗಿಸಿ ಹಾಕಬೇಕು. ಇದು ಹಿಂಗೆ ಮರದಲ್ಲಿ ಇದು ಮಾಡ್ತಾರೆ. ಇವಾಗೆಲ್ಲ ಏನಂತಾರೆ, ಈ ಬಿದಿರು ಮರ ಮತ್ತು ಈ ಥರ ರಾಗಿ ಮಾಡೋದು, ಜೋಳ ಮಾಡೋದೆಲ್ಲ ಆಲ್ಮೋಸ್ಟ್ ಕಡಿಮೆ. ಇವಾಗೆಲ್ಲ ತೊಗೊಂಡೋಗ್ಬಿಟ್ಟು ನಾವು ಈಸಿ ಮೆಥಡ್ ತೊಗೊಂಡೋಗಿ
ಮಿಷನ್ಗೆ ಹಾಕ್ಸ್ಕೊಂಬಂದ್ಬಿಡ್ತೀವಿ. ಇದು ನಿನ್ನೆ ವ್ಲಾಗ್, ಅಂದರೆ ಶುಕ್ರವಾರದ ಒಂದು ವಿಡಿಯೋ. ಇವತ್ತು ನಮ್ಮ ಮನೇಲಿ ಅಮ್ಮನ ಹಬ್ಬ, ಹಾಗಾಗಿ ಇವತ್ತು ಈ ರೀತಿ ಪೂಜೆ ಮಾಡಿದ್ದೀನಿ. ಹೆಂಗೆ ಮಾಡಿದ್ದೀನಿ ಕಾಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಇಷ್ಟ. ನನಗೆ ಏನಿದೆಯೋ ಅದರಲ್ಲೇ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಅಮ್ಮಂಗೆ ಪೂಜೆ ಮಾಡಬೇಕಂದ್ರೆ ತುಂಬ ಇಷ್ಟ. ಮನೆಯಲ್ಲಿರುವಂಥ ಜೈನ್ ಫೋಟೋ ಮತ್ತು ಅಮ್ಮ ಅಂದರೆ ಕಳಸ, ಸೊ ಅದನ್ನು ಪೂಜೆ ಮಾಡೋದು ನಂಗೆ ತುಂಬ ಇಷ್ಟ. ಇವಾಗ ಅದೆಲ್ಲ ಪೂಜೆ ಮುಗೀತು. ಪೂಜೆ ಮುಗಿದ್ಮೇಲೆ ಇವಾಗ ಹೋಳಿಗೆ ಮಾಡಬೇಕು. ಹೋಳಿಗೆ ಮಾಡೋದಕ್ಕಂತ ಹೇಳಿ ನಾನು ಮತ್ತು ಅಮ್ಮ ಇಬ್ಬರು ಕೂಡ ಕೂತ್ಕೊಂಡು ಈಗ ಹೋಳಿಗೆ ಮಾಡ್ತಾಯಿದ್ವಿ. ಇವತ್ತು ಬೇಗನೆ ಎಲ್ಲ ಕೆಲಸ ಮುಗಿಸ್ಕೋಬೇಕು, ಯಾಕಂದರೆ ಇವತ್ತು ಡಬಲ್ ಕೆಲಸ. ಒಂದು ಅಡುಗೆ ಎಲ್ಲ ಮಾಡೋದಿದೆ, ಮತ್ತು ಅಮ್ಮನ ಕಳಿಸೋದಿದೆ, ನೆಕ್ಸ್ಟು ನೀರು ಇಡ್ತಾರೆ. ಇವಾಗ ಏನಾಯಿತು ಅಂದರೆ ನಾವು ಹಿಂಗೆ ಹೋಳಿಗೆ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ. ಒಂದು ಅರ್ಧ ಏನೋ ಆಗಿತ್ತು ಅಷ್ಟೇ. ಅರ್ಧ ಆಗಿದ ತಕ್ಷಣವೇ ನೀರು ಬಿಟ್ಬಿಟ್ರು. ಎಷ್ಟು ಕೋಪ ಬಂತು ಅಂದರೆ ನನಗೆ. ಹಬ್ಬ ಎಲ್ಲ ಮುಗಿದ ಮೇಲೆಲ್ಲ ನೆಕ್ಸ್ಟ್ ಡೇ ಬಿಟ್ಟಿದ್ರು ಓಕೆ ಪರವಾಗಿಲ್ಲ ಅಂತಿದ್ದೆ. ಇವತ್ತೇ ಅದು ಅಡುಗೆ ಮಾಡೋ ಟೈಮಲ್ಲೇ ಬಿಟ್ಬಿಟ್ರು. ಅದು ಸ್ವಲ್ಪ ನನಗೆ ಸಿಟ್ಟು ಬಂತು. ಕೆಲವೊಂದು ಸಲ ನಾವು ಬೇಕು ಅಂದಾಗ ನೀರು ಬಿಡಲ್ಲ, ಬೇಡ ಅನ್ನೋ ಟೈಮಲ್ಲೇ ಈ ಥರ ನೀರು ಬಿಡ್ತಾರೆ. ಸಖತ್ ಕೋಪ ಬಂದುಬಿಡುತ್ತೆ ನನಗೆ ಅವಾಗ. ಏನು ಮಾಡೋದಕ್ಕಾಗಲ್ಲ. ಇವಾಗ ನೋಡಿ ಮೊಬೈಲಲ್ಲೆಲ್ಲ ತೋರಿಸ್ತಾಯಿದ್ರು ಈ ಥರ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ಒಂದು ಚಪಾತಿನ ಮಾಡಿ ಅದಕ್ಕೆ ಈ ಥರ ಬೌಲ್ ಇರುತ್ತಲ್ವ, ಅದನ್ನು ಮಧ್ಯದಲ್ಲಿಟ್ಟು ಪ್ರೆಸ್ ಮಾಡಿ ತೆಗ್ದಾಕ್ತಾಯಿದ್ದೀನಿ. ನನಗೆ ಯಾಕೋ ಅದು ಸರಿ ಅಂತ ಅನ್ನಿಸ್ಲಿಲ್ಲ. 2 ಟೈಮ್ಸ್ ಮಾಡಿದೆ. ಅದಾದಮೇಲೆ ಬೇಡಪ್ಪ, ನಮ್ಮ ಹಳೆ ಮೆಥಡ್ ಏನಿದೆ ಅದನ್ನೇ ಮಾಡಿದ್ರಾಯ್ತು ಅಂದ್ಬಿಟ್ಟು ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಥರ ಚಿಕ್ಕದಾಗೇ ಚಪಾತಿ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಲಟ್ಟಿಸಿ ಕೊಡ್ತಾಯಿದ್ದೆ. ಅಮ್ಮ ಹೂರಣ ತುಂಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆಲಿ ಕರಿಯೋದಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ರು. ಅಷ್ಟೊತ್ತಿಗೆ ನೀರೆಲ್ಲ ಬಿಟ್ಟರಲ್ಲ, ಅದಕ್ಕಮ್ಮ ಮತ್ತು ನೀರು ತುಂಬೋಗಮ್ಮ, ಇಬ್ಬರು ಇದಕ್ಕೆ ಕೂತ್ಕೊಂಡ್ರೆ ನೀರು ಆಗೋಲ್ಲ, ಈ ಕಡೆ ಈ ಅಡುಗೆನೂ ಆಗೋಲ್ಲ ಅಂದರು. ಸರಿ ಅಂದ್ಬಿಟ್ಟು ಹೆಂಗಿದ್ರು ಬೆಳಗ್ಗೆನೇ ಎಲ್ಲ ಪಲ್ಯ ಸಾಂಬಾರು ಎಲ್ಲ ಮಾಡಿಕ್ಕಿದ್ದೆ. ರೈಸು ಮತ್ತು ರೈಸ್ ಏನು ಕುಕ್ಕರಲ್ಲಿಟ್ಟು ರೈಸ್ ಆಗುತ್ತೆ, ಮತ್ತು ಹೋಳ್ಗೆ ಒಂದು ಮಾಡೋದಿತ್ತು. ಹಾಗಾಗಿ ಅಮ್ಮ ನಾನು ಹೋಳ್ಗೆನ ಮಾಡ್ಕೋತೀನಿ. ಹಿಂಗಿದ್ರು ಸ್ವಲ್ಪ ಆಗಿದೆ, ಹೂರಣ ಎಲ್ಲ ತುಂಬಿ ಎಲ್ಲ ಇಟ್ಟಿದ್ದೀವಲ್ವ, ಅರ್ಧ ಆಗಿದೆ. ಇನ್ನು ಅರ್ಧ ಇನ್ನೇನಿದೆ ಅದನ್ನು ನಾನು ಮಾಡ್ಕೊತೀನಿ, ನೀನು ಹೋಗಿ ನೀರು ತುಂಬ್ಕೊ ಅಂದರು. ಸರಿ ಅಂದ್ಬಿಟ್ಟು ಮತ್ತೆ ನನಗೆ ಇವಾಗ ನೀರು ಬೇಕೇ ಬೇಕಲ್ಲ. ಇವಾಗ ನೀರು ಬಂದ್ ಮಾಡಿದ್ರೆ ಅಂದರೆ ಮತ್ತೆ ಇನ್ನೊಂದು ವಾರದವರೆಗೂ ಕೂಡ ನಮ್ಗೆ ನೀರು ಬಿಡೋಲ್ಲ. ಆಮೇಲೆ ಮತ್ತೆ ನೀರಿನ ತೊಂದರೆ ಕೂಡ ಆಗುತ್ತೆ. ಹಾಗಂತ ಮತ್ತೆ ಹೋಗ್ಬಿಟ್ಟು ನಾನು ಏನು ತೊಳೆಯೋವು ಇದ್ವೋ ಬೆಳಗ್ಗೆನೆಲ್ಲ ತೊಳೆದು ಇಟ್ಬಿಟ್ಟಿದ್ರಮ್ಮ. ಡ್ರಮ್ಮು ಅದೆಲ್ಲ ಕೂಡ ತೊಳೆದಿಕ್ಕಿದ್ರು. ಇನ್ನು ಮಿಕ್ಕಿರೋವನ್ನೆಲ್ಲ ತೊಳೆದು ನೀರನ್ನ ತುಂಬೋದಕ್ಕೂ ಅಂತ ಹೋದೆ. ಈ ಮಣೆ ನೋಡಿರಿ, ನಾನು ತುಂಬ ಇಷ್ಟಪಟ್ಟು ತೊಗೊಂಬಂದಿದ್ದು ಮಣೆ. ನನಗೆ ಸಖತ್ ಇಷ್ಟ ಆಯಿತು. ಯಾಕಂದರೆ ಹೈಟ್ ಇದೆ ಅಲ್ಲ, ಆರಾಮ್ಸೆ ನೀವು ಎಷ್ಟು ಚಪಾತಿ ಬೇಕಾದ್ರೂ ಮಾಡ್ಕೋಬೋದು, ಎಷ್ಟು ರೊಟ್ಟಿ ಬೇಕಾದ್ರೂ ಕುತ್ಕೊಂಡು ಲಟ್ಟಿಸ್ಕೋಬೋದು. ಬೇರೆ ಟೈಮಲ್ಲಿ ಅದು ನಮ್ಮನೇಲಿ ಇದ್ದಿದ್ದು ಮಣೆ ಬಂದುಬಿಟ್ಟು ಫುಲ್ಲು ಫ್ಲ್ಯಾಟು. ಏನು ಅದಕ್ಕೆ ಅಟ್ಯಾಚ್ ಕೊಟ್ಟಿರ್ತಾರೋ ಅದೆಲ್ಲ ಉದ್ರೋಗಿತ್ತು. ಹಳೇ ಮಣೆ ಅದು. ಅದನ್ನೆಲ್ಲ ಕಂಟ್ಕೊಂಡ್ಬಿಡೋದು, ಕೆಳಗಡೆ ಹಾಕ್ಕೊಂಡು ಅದಕ್ಕೆ ಲಟ್ಟಿಸ್ಬೇಕಿತ್ತು. ನನಗಂತೂ ಸಖತ್ ಒಂಥರ ಜಾಸ್ತಿ ಮಾಡ್ತೀವಿ ನಾವು ಯಾವಾಗಲೂ, ಚಪಾತಿ ಆಗಲಿ ರೊಟ್ಟಿ ಆಗಲಿ. ಇನ್ನೊಬ್ಬರು ಬಂದರೂ ಕೂಡ ಇರುತ್ತೆ ಊಟಕ್ಕೆ, ಇಲ್ಲ ಇನ್ನೊಂದು ಟೈಮ್ ಊಟ ಮಾಡ್ತೀವಿ ಮನೇಲಿರೋರು ಎಲ್ಲರೂ ಅಂದರೂ ಕೂಡ ಇನ್ನೂ ಎಕ್ಸ್ಟ್ರಾ ಕೂಡ ಮಾಡಿಕ್ಕಿರ್ತೀವಿ. ಹಾಗಾಗಿ ಅಷ್ಟೊಂದು ನಾವು ಮಾಡೋದು. ಇವಾಗ ಒಂದು ಸಲ ಉಂಡ್ವಿ ಖಾಲಿ ಆಯಿತು ಅನ್ನೋಂಗಿಲ್ಲ, ನೆಕ್ಸ್ಟ್ ಟೈಮ್ ಮತ್ತೆ ಉಣ್ಬೇಕಂದ್ರೂ ಕೂಡ ಮಾಡಿಕ್ಕಿರ್ತೀವಿ. ಚಪಾತಿ ರೊಟ್ಟಿ ಮಾತ್ರ ಜಾಸ್ತಿ ಇಷ್ಟಪಟ್ಕೊಂಡು ತಿಂತಾರೆ. ಹಾಗಾಗಿ ನಾನು ಚಪಾತಿ ರೊಟ್ಟಿ ಅನ್ನೋದನ್ನು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಟಿರ್ತೀನಿ. ಇವಾಗ ನೋಡಿ ಅಮ್ಮ ಅಲ್ಲಿ ಹೂರಣನ ತುಂಬ್ತಾ ಇದ್ದಾರೆ. ಇದಕ್ಕೂ ಕೂಡ ಬರುತ್ತಲ್ಲ ಪ್ರೆಸ್ ಮಾಡೋದು, ಅದೆಲ್ಲ ಬರುತ್ತೆ. ಆದರೂ ಅಮ್ಮ ಬೇಡ ಕೈಯಲ್ಲೇ ತುಂಬ್ತೀವಿ ಅಂತ ಹೇಳ್ಬಿಟ್ಟು ಕೈಯಲ್ಲೇ ತುಂಬ್ತಿದ್ದಾರೆ. ಕೈಯಲ್ಲೇ ಡಿಸೈನಾಗಿ ಅವರು ತುಂಬ್ತಾರೆ. ಅದೊಂಥರ ಚೆನ್ನಾಗಿರುತ್ತೆ ಅಮ್ಮ ಡಿಸೈನ್ ಮಾಡೋದು. ಇವಾಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಅದೆಲ್ಲ ಡಿಸೈನ್ಸ್ ಎಲ್ಲ. ಆದರೆ ಇದು ಹಳೆಯ ಕಾಲದಿಂದ ಮಾಡ್ತಾಯಿದ್ರು ಇದನ್ನು. ನಾನು ಚಿಕ್ಕವಳಿದ್ದಾಗಿಂದ ನನಗೆ ಗೊತ್ತು ಅಮ್ಮ ಮಾಡೋದು. ಅಂದರೆ ಭ್ರಮರನ್ನ ಏಜಲ್ಲಿ ಇರಬೇಕಾದ್ರೂ, ಅಂದರೆ ನನ್ನ ಮಗಳಿದ್ದಾಳಲ್ಲ, ಸೊ ಅವಳ ಹೆಸರು ಭ್ರಮರ. ಆ ಭ್ರಮರನ್ ಏಜಲ್ಲಿ ಇರಬೇಕಾದ್ರೂ ಕೂಡ ನಮ್ಮಮ್ಮ ಹೀಗೆ ಮಾಡ್ತಾಯಿದ್ರು. ಅಂದರೆ ಅದೊಂದು ರೀತಿ ಸುರುಳಿ ಸುತ್ತೋ ರೀತಿ ಅದನ್ನ ಡಿಸೈನ್ ಥರ ಮಾಡಿ ಎಣ್ಣೆಲಿ ಹಾಕಿ ಕರೀತಾರೆ. ಮತ್ತು ಇನ್ನೊಂದು ರೌಂಡ್ ಶೇಪಲ್ಲಿ ಮಾಡ್ತಾರೆ ಈ ಹಬ್ಬಕ್ಕೆ. ನಮ್ಮ ಕಡೆ ಇದನ್ನು ಮಾಡ್ತೀವಿ ನಾವು. ಕೆಲವೊಂದು ಮನೆಗಳಲ್ಲಿ ಈ ಅಜ್ಜಿ ಹಬ್ಬ ಮಾಡಲ್ಲ, ಕೆಲವೊಂದು ಮನೆಗಳಲ್ಲಿ ಮಾಡ್ತಾರೆ. ಮತ್ತು ಕೆಲವೊಂದು ಮನೆಗಳಲ್ಲಿ ಡಿಫ್ರೆಂಟ್ ಇರುತ್ತೆ ಪದ್ಧತಿ, ಮಾಡೋವಂಥ ರೀತಿ ಬೇರೆ ಥರ ಇರುತ್ತೆ. ಸೊ ನಮ್ಮ ಮನೇಲಿ ನಾವು ಹೇಗೆ ಅಜ್ಜಿ ಹಬ್ಬ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇವಾಗ ನಾವೇನು ಅಮ್ಮನ ಕೂರಿಸ್ಕೊತೀವೋ ಅಲ್ಲಿ ಆಲ್ರೆಡಿ ಒರೆಸಿದ್ದೆ, ಆದರೂ ಇನ್ನೊಂದು ಸಲ ಮಡಿ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬಾಳೆ ಎಲೆ ಇರುತ್ತಲ್ವ,
ಬಾಳೆ ಎಲೆನ ಹಾಸ್ಬಿಟ್ಟು ಬಾಳೆ ಎಲೆ ಸ್ವಲ್ಪ ದೊಡ್ಡ ತಂದಿರ್ತೀವಿ ಅದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊತೀನಿ. ಇಲ್ಲಾಂದರೆ ನನಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡಿ ಅದನ್ನು ಇಟ್ಬಿಟ್ಟು ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ಕೋತೀವಿ. ಕೆಲವೊಬ್ಬರು ಒಂದೊತ್ತು ಅಂದರೆ ಊಟ ಮಾಡದೆ ಉಪವಾಸ ಇದ್ಬಿಟ್ಟು ಅಮ್ಮನ ಕಳಿಸ್ಬಿಟ್ಟು ಬಂದಮೇಲೆ ಊಟ ಮಾಡ್ತಾರೆ. ಕೆಲವೊಬ್ಬರು ಊಟ ಮಾಡಿಕೊಂಡು ಮಾಡ್ತಾರೆ. ಸೊ ನಾನು ಊಟ ಮಾಡಿದ್ದೀನಿ, ಅಂದರೆ ಬೆಳಗ್ಗೆ ಮಾಡಿದ್ದೆ. ಇವಾಗ ಟೈಮ್ ಬಂದುಬಿಟ್ಟು ಈಗ 3 ಗಂಟೆ, ಕರೆಕ್ಟಾಗಿ 3 ಗಂಟೆ ಆಯಿತು. 3 ಗಂಟೆಲಿ ನಾನು ಪೂಜೆ ಸ್ಟಾರ್ಟ್ ಮಾಡಿದೆ. ಇದು ಅಮ್ಮನ ಕುಡುಕಿ ಅಂತ ಹೇಳಿ ಕರೀತಾರೆ. ಇದನ್ನು ಕುಡುಕಿ ಒಳಗಡೆ ಬಳೆ ಮತ್ತು ಬಟ್ಟೆ, ವಸ್ತ್ರ ಥರ ಅದು, ಆಯಿತಾ. ಸೊ ಅದನ್ನೆಲ್ಲ ಹಾಕಿರ್ತಾರೆ. ಇವಾಗ ಪೂಜೆಗೆ ಏನೇನು ಬೇಕು ಅದೆಲ್ಲ ತಂದು ಇಟ್ಕೊಂಡಿದ್ದೀನಿ. ಫಸ್ಟು ಬೇವಿನ ಸೊಪ್ಪು ಹಾಕಿ, ಬೇವಿನ ಸೊಪ್ಪು ಮೇಲೆ ಸ್ವಲ್ಪ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಿದ್ದಾದಮೇಲೆ ಏನದು ಕುಡುಕಿ ಇದೆಯಲ್ಲ, ಅದು ಕುಡುಕಿ ಒಳಗಡೆ ಸ್ವಲ್ಪ ನೀರು ಹಾಕಿ ಅಕ್ಕಿ ಕಾಳು ಹಾಕಿ, ಆಮೇಲೆ ನಮ್ಮ ಕೈಯಲ್ಲಿರೋಷ್ಟು 1 ರೂಪಾಯಿ 5 ರೂಪಾಯಿ ಈ ಥರ ಕಾಯಿನ್ಸ್ ಎಷ್ಟು ಬೇಕೋ ನಿಮಗೆ ಎಷ್ಟು ಆಗುತ್ತೋ ಅಷ್ಟನ್ನು ಹಾಕ್ಬಿಟ್ಟು ಅದರೊಳಗಡೆ ಇಡಬೇಕು. ಮತ್ತು ಅದು ಚೊಂಬಲ್ಲಿ ಇದೆಯಲ್ಲ, ಸ್ಟೀಲ್ ಚೊಂಬು, ಅದನ್ನು ನೀರು ಇವಾಗ ನಾವು ಅಮ್ಮನ ತೊಗೊಂಡು ಹೋಗ್ತಾ ಇರ್ತೀವಲ್ವ, ಸೊ ಆವಾಗ ನಮ್ಮ ಮುಂದೆ ಆ ನೀರನ್ನು ಹಾಕ್ಕೊಳ್ತಾ ಬರ್ತಾರೆ. ಆ ನೀರು ಎಲ್ಲಿವರೆಗೂ ಎಂಡ್ ಆಗುತ್ತೋ ಅಲ್ಲಿವರೆಗೂ ಹಾಕ್ಕೊಳ್ತಾ ಬರ್ತಾರೆ. ಎಂಡ್ ಆದ ತಕ್ಷಣ ಅವರು ನೀರು ಹಾಕುವಂಥವ್ರು ವಾಪಸ್ ಅವ್ರ ಮನೆಗೆ ಬರ್ತಾರೆ. ನಾವು ಅಮ್ಮನ ತೊಗೊಂಡು ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಇಡ್ತೀವಿ, ಅಂದರೆ ಊರು ಎಂಟ್ರೆನ್ಸಲ್ಲಿ, ಆಯಿತಾ. ಅಲ್ಲಿ ನಮ್ಮೂರಲ್ಲಿ ದೇವಸ್ಥಾನ ಇದೆ, ಅಜ್ಜಮ್ಮ ಅಂತ ಕರಿತೀವಿ ನಾವು. ಅಜ್ಜಮ್ಮನ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ತೊಗೊಂಡು ಹೋಗ್ಬಿಟ್ಟು ಇಟ್ಟು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಪೂಜೆ ಎಲ್ಲ ಮಾಡ್ತಿರ್ತಾರೆ. ಪೂಜಾರಿಗಳೆಲ್ಲ ಇರ್ತಾರೆ. ನಾನು ತೊಗೊಂಡೋದ ತಕ್ಷಣವೇ ಅದನ್ನು ತೊಗೊಂಡು ಅಮ್ಮನ ಹತ್ರ ಒಳಗಡೆ ತೊಗೊಂಡೋಗಿ ಪೂಜೆ ಮಾಡಿಬಿಟ್ಟು ಇದು ಮಾಡ್ತಾರೆ. ಇವಾಗ ಆ ಕುಡುಕಿ ಇರುತ್ತಲ್ಲ, ಆ ಕುಡುಕಿ ಒಳಗಡೆ ಬೇವಿನ ಸೊಪ್ಪು ಇಟ್ಟಿದ್ದೀನಿ. ಮತ್ತು ಚೊಂಬು ಇದೆಯಲ್ಲ, ಚೊಂಬಿಗೂ ಕೂಡ ಬೇವಿನ ಸೊಪ್ಪು ಇಟ್ಬಿಟ್ಟು ಅದಕ್ಕೂ ಅರಿಶಿನ ಕುಂಕುಮ ಹಚ್ಚಿ, ಕುಡುಕಿಗೂ ಅರಿಶಿನ ಕುಂಕುಮ ಇಟ್ಟು, ಆಮೇಲೆ ಹೂವು ಹಾಕ್ಬಿಟ್ಟು ನೆಕ್ಸ್ಟು ನಾವು ಏನು ಮಾಡಿರ್ತೀವೋ ಮನೆಯಲ್ಲಿ ಹೋಳಿಗೆ, ಅಂದರೆ ನಮ್ಮ ಮನೇಲಿ ನಾವು ಮಾಡಿರೋದು, ಕೆಲವೊಬ್ಬರು ಎಳ್ಳೋಳಿಗೆ ಹೇಳ್ತೀವಲ್ವ, ರೌಂಡ್ ಶೇಪ್, ಅದನ್ನು ಮಾಡ್ಕೊತಾರೆ. ನಾವು ತುಂಬಿರೋ ಹೋಳಿಗೆ ಕರ್ಗಡ್ಬು ಅಂತೀರ ನೋಡಿ, ಸೊ ಅದನ್ನು ನಾವು ಮಾಡ್ಕೊಂಡಿದ್ದೀವಿ. ಅದನ್ನೇ ನಾವು ಪ್ರತಿ ಸಲವೂ ಕೂಡ ಅಜ್ಜಿ ಹಬ್ಬ ಮಾಡೋ ಟೈಮಲ್ಲಿ ಇದನ್ನೇ ಮಾಡೋದು. ಕೆಲವೊಬ್ಬರ ಮನೆಯಲ್ಲಿ ಎಲೆ ಹೋಳಿಗೆ ಅಂತಾರಲ್ಲ, ಅದನ್ನು ಮಾಡಿ ಕಳಿಸ್ತಾರೆ. ನಮ್ಮ ಮನೇಲಿ ಅದಿಲ್ಲ, ಕರ್ಗಡ್ಬು ಮಾಡೇ ನಾವು ಕಳಿಸೋದು. ಇವಾಗ ಏನೇನು ಬೇಕೋ ಅದೆಲ್ಲ ತಂದಿದ್ದೀವಿ. 2 ಎಲೆ ಇಕ್ಬಿಟ್ಟು ಅದಕ್ಕೆ ಹಣ್ಣು, ಕಾಯಿ, ಆಮೇಲೆ ಹೋಳಿಗೆ, ಅನ್ನ, ಆಮೇಲೆ ಪಲ್ಯ, ನಾವೇನು ಮಾಡಿರ್ತೀವೋ ದೇವ್ರ ನೈವೇದ್ಯಕ್ಕಂತ ಅದನ್ನೆಲ್ಲ 2 ಎಲೆಗೂ ಕೂಡ ಸ್ವಲ್ಪ ಸ್ವಲ್ಪ ಇಡಬೇಕು. ಅದಾದಮೇಲೆ ಮೇನಾಗಿ ಖಾರ ಮಂಡಕ್ಕಿ, ಆಯಿತಾ. ಖಾರ ಮಂಡಕ್ಕಿ ತೊಗೊಂಬಂದು ಖಾರ ಮಂಡಕ್ಕಿನೂ ಇದಕ್ಕೆ ಹಾಕ್ತಾರೆ. ಲಾಸ್ಟಲ್ಲಿ ಪೂಜೆ, ನಾವು ನಾರ್ಮಲಾಗಿ ಊದಿನ ಕಡ್ಡಿ ಎಲ್ಲ ಬೆಳಗಿ ಕರ್ಪೂರ ಹಚ್ಚಿ ಲಾಸ್ಟಲ್ಲಿ ಕಾಯಿ ಹೊಡಿತೀವಿ. ಆ ಥರ ಇರುತ್ತೆ ಪ್ರೊಸೀಜರು. ಮತ್ತು ದೀಪ ಏನು ಹಚ್ಚಲ್ಲ ಇದಕ್ಕೆ. ಕೆಲವೊಬ್ಬರು ದೀಪ ಎಲ್ಲ ಹಚ್ತಾರೆ, ಹೊಸ ದೀಪಗಳನ್ನೆಲ್ಲ ತಂದು. ಬಟ್ ನಮ್ಮ ಮನೇಲಿ ಇದು ದೀಪ ತಂದು ಹಚ್ಚೋದಾಗಲಿ ಅಥವಾ ದೀಪ ಇಟ್ಟು ಪೂಜೆ ಮಾಡೋದಾಗಲಿ ಇದಕ್ಕೆ ಮಾಡಲ್ಲ. ಕರ್ಪೂರದಲ್ಲಿ ಏನು ಅದು ಆರತಿ ಥರ ಮಾಡ್ತೀವೋ ಅದೇ ಲಾಸ್ಟು. ಇವಾಗ ನಾನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ನನಗೆ 3 ಟೈಮ್, ಅಂದರೆ 3ನೇ ವರ್ಷದ ಅನ್ಸುತ್ತೆ ಇದು, ನಾನು ಅಮ್ಮನ ತೊಗೊಂಡೋಗ್ತಾ. ಪ್ರತಿ ವರ್ಷವೂ ಕೂಡ ಅಮ್ಮ ತೊಗೊಂಡೋಗ್ತಾಯಿದ್ರು. ಬಟ್ ಈ 3 ವರ್ಷದಿಂದ ಕಂಟಿನ್ಯೂಸ್ಲಿ ನಾನು ತೊಗೊಂಡೋಗ್ತಾಯಿದ್ದೀನಿ. ಅಮ್ಮನ ತೊಗೊಂಡೋಗೋದೇನೋ ಒಂಥರ ಖುಷಿ, ನನಗೇನೋ ಒಂಥರ ಸಮಾಧಾನ. ಹಾಗಾಗಿ ಪ್ರತಿ ವರ್ಷವೂ ಕೂಡ ನಾನೇ ತೊಗೊಂಡೋಗ್ತೀನಿ. ಇವಾಗ ಲಾಸ್ಟಲ್ಲಿ ಕರ್ಪೂರನ ಬೆಳಗಿದ್ದು ಆದಮೇಲೆ ಇದನ್ನು ಕಾಯಿ ಹೊಡೆದು ನಾವು ಪೂಜೆನ ಕಂಪ್ಲೀಟ್ ಮಾಡ್ತೀವಿ. ಕಾಯಿ ಹೊಡೆದಾದ್ಮೇಲೆ ಮತ್ತು ಅದನ್ನು ಒಂದೆಡೆನ ತೊಗೊಂಡು ಮನೆ ಒಳಗಡೆ ಇಟ್ಕೊಂಡು ಒಂದೆಡೆನ ದೇವರ, ಅಂದರೆ ಅಮ್ಮನ ಮುಂದೆನೇ ಇಟ್ಟು ಆ ಬಾಳೆ ಎಲೆ ಸಮೇತವಾಗಿ ಅಮ್ಮನ ಎತ್ಕೊಂಡು ತೊಗೊಂಡೋಗ್ತೀವಿ. ಸೊ ಈ ಥರ ನಮ್ಮ ಊರಿನ ಹಬ್ಬ, ಊರು ಹೊರಗಿನ ದೇವ್ರಂತ ಹೇಳಿ ಕರಿತೀವಿ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.